Hey guys, welcome back to our YouTube channel. Let's go. ಗಾಯ್ಸ್, ಬೆಳಿಗ್ಗಿನಿಂದ ಹೋಟೆಲ್ ಕಡೆ ಹೋಗೋದು ಅಲ್ಲಿ ಇಲ್ಲಿ ಅಂತ ಆಯಿತು ಕೆಲಸ. ಸೊ ಇವಾಗ ಹೇರ್ ವಾಶ್ ಮಾಡಬೇಕಿತ್ತು. ಅದಕ್ಕೂ ಮುಂಚೆ ಒಂದು 3-4 ಗಂಟೆ ಮೊದಲು ಒಂದು ಆಯಿಲನ್ನು ಹಚ್ಚುತ್ತಾ ಇದ್ದೆ. ಸೊ ಆ ಆಯಿಲ್ ಕೂಡ ಖಾಲಿ ಆಗಿತ್ತು. ಇವಾಗ ಅದನ್ನು ಪ್ರಿಪೇರ್ ಮಾಡಿ ಹಚ್ಕೊಳ್ಬೇಕು. ಸೊ ಆ ಆಯಿಲನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅನಿಸುತ್ತೆ, ಬಟ್ ಇವಾಗ ಕ್ಲಿಯರ್ ಆಗಿ ಇನ್ನೊಂದು ವಿಷಯ ಶೇರ್ ಮಾಡಬೇಕು ಅದ್ರ ಬಗ್ಗೆನೇ. ಸೊ ನನ್ನ ಹೇರು ಮೊದಲು ಹೇಗಿತ್ತು ಅಂತ ಹೇಳಿದರೆ ತುಂಬ ಕರ್ಲಿ ಆಗಿತ್ತು. ಸೊ ಆ ಆಯಿಲ್ ಯೂಸ್ ಮಾಡ್ತಾ ಮಾಡ್ತಾ ಹೇರು ಸ್ವಲ್ಪ ಸ್ಟ್ರೈಟ್ ಆಗ್ತಾ ಬಂದಿದೆ. ಅಷ್ಟೇ ಅಲ್ಲ, 25-30 ಏಜ್ ಆಗ್ತಿದ್ದಾಗೆ ಒಂದೊಂದು ಹೇರು ವೈಟ್ ಹೇರ್ ಕೂಡ ಆಗ್ತಾ ಇದೆ. ಗ್ರೇ ಹೇರ್ಗೆ ನಾವು ಇವಾಗಲೇ ಏನಾದರೂ ಮಾಡ್ತಾ ಇರಬೇಕು, ಇಲ್ಲ ಅಂತಾದರೆ ಜಾಸ್ತಿ ಆಗಿಬಿಡತ್ತೆ. ಹಾಗಾಗಿ ಮನೆಯಲ್ಲೇ ಈ ಹೇರ್ ಆಯಿಲನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ತುಂಬ ಈಸಿ ಕೂಡ. ಸೊ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿನೇ ಮಾಡುವಂತಹ ಈ ಹೋಮ್ ರೆಮಿಡಿಯನ್ನು ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ. ನನ್ನ ಹೇರ್ ನೋಡಿ ನಿಮಗೆ ಅನಿಸ್ಬಹುದು ಅಷ್ಟೊಂದೇನು ಲಾಂಗ್ ಇಲ್ಲ, ಸಾಫ್ಟ್ ಇಲ್ಲ ಅಂತ ಹೇಳಿ, ಬಟ್ ಅದು ನನ್ನ ಮೊದಲಿನ ಕೂದಲಿಕ್ಕೆ ಹೋಲಿಸಿದರೆ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನೀವು ಒಮ್ಮೆ ಈ ರೀತಿ ಹೇರ್ ಆಯಿಲನ್ನು ಟ್ರೈ ಮಾಡಿ ನನಗೆ ಹೇಳಿ. ಸೊ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ದಿನದಲ್ಲೇ ಇದು ಯಾವ ರೀತಿ ನಿಮಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ಮತ್ತೆ ಲೇಟ್ ಯಾಕೆ, ಇವಾಗಲೇ ಬನ್ನಿ ಆ ಹೇರ್ ಆಯಿಲನ್ನು ಹೇಗೆ ಮಾಡೋದು ಅನ್ನೋದನ್ನು ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ. ಕರ್ಲಿ ಹೇರನ್ನು ಮೇಂಟೈನ್ ಮಾಡೋದು ಅಷ್ಟೊಂದೇನು ಈಸಿ ಅಲ್ಲ ಅಲ್ವಾ. ಫ್ರೀಸ್ ಆಗೋದು, ಡ್ರೈ ಆಗೋದು ಸಾಮಾನ್ಯ. ಕರ್ಲಿ ಹೇರ್ಗೆ ಸರಿಯಾಗಿ ಕೇರ್ ಕೊಟ್ಟರೆ ಅದು ತುಂಬ ಸಾಫ್ಟಾಗಿ, ನ್ಯಾಚುರಲ್ ಆಗಿ, ಶೈನಿಯಾಗಿ, ಅದ್ಭುತವಾಗಿ ಕಾಣಿಸುತ್ತೆ. ಹಾಗಾಗಿ ಇವತ್ತು ನಾನೊಂದು ಸಿಂಪಲ್ ಹೇರ್ ಆಯಿಲನ್ನು ಶೇರ್ ಮಾಡ್ತಾ ಇರೋದು. ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಅಲೋವೆರಾ ಜೆಲ್. ಅಲೋವೆರಾ ಜೆಲ್ಲನ್ನು ಆದಷ್ಟು ಫ್ರೆಶ್ ಆಗಿರುವಂತಹ ಮನೆಯಲ್ಲೇ ಸಿಗುವಂತಹ ಜೆಲ್ಲನ್ನು ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಗಿಡದಿಂದ ಅಲೋವೆರಾವನ್ನು ಕಿತ್ತು ತಂದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ಸೈಡಲ್ಲಿರುವಂತಹ ಮುಳ್ಳುಗಳನ್ನು ತೆಗೆದು ಜೆಲ್ಲನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಇನ್ನು ಅಲೋವೆರಾ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ತುಂಬಾನೇ ಬೆನಿಫಿಟ್ಸ್ ಇದೆ. ಇದು ತಲೆಗೆ ಹಚ್ಚೋದ್ರಿಂದ ಸ್ಕ್ಯಾಲ್ಪ್ಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ, ಡ್ರೈನೆಸ್ ಕಡಿಮೆ ಮಾಡುತ್ತೆ, ಹಾಗೆ ಹೇರ್ ಅನ್ನ ನ್ಯಾಚುರಲ್ ಆಗಿ ಸಾಫ್ಟ್ ಆಗಿ ಕೂಡ ಮಾಡುತ್ತೆ. ಸಮ್ಮರ್ ಅಲ್ಲಿ ಅಥವಾ ಬೇರೆ ದಿನಗಳಲ್ಲಿ ಯಾವುದೇ ಸೀಸನ್ ಇರಲಿ ಅಲೋವೆರಾ ಜೆಲ್ ನೇರವಾಗಿ ತಲೆಗೆ ಹಚ್ಚಿದ್ರೆ ಫಸ್ಟ್ ಯೂಸ್ನಲ್ಲೇ ನಿಮಗೆ ಅದರ ಡಿಫ್ರೆನ್ಸ್ ಏನು ಅಂತ ಹೇಳಿ ಗೊತ್ತಾಗ್ಬಿಡತ್ತೆ. ಹೇರ್ ತುಂಬ ಸಾಫ್ಟ್ ಆಗಿ, ಲೈಟ್ ಆಗಿ, ಒಂಥರ ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ. ಇದನ್ನು ನಾನು ಆಯಿಲ್ಗೆ ಹೇಗೆ ಯೂಸ್ ಮಾಡ್ಕೊಳ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಅದಕ್ಕೂ ಮೊದಲು ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನ ಮೊದಲಿಗೆ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಮೆಂತ್ಯ ಕಾಳು ಹಾಗೆ ಕರಿಬೇವಿನ ಸೊಪ್ಪು ಕ್ವಾಂಟಿಟಿ ನಾನು ಸ್ವಲ್ಪ ಜಾಸ್ತಿನ ತೆಗೆದುಕೊಂಡಿದ್ದೀನಿ. ಅರ್ಧ ಲೀಟರ್ ಆಯಿಲಲ್ಲಿ ಇದನ್ನು ಮಾಡ್ತಾ ಇದ್ದೀನಿ. ಹಾಗೆ ಇದು ಬಂದು ಹರಳೆಣ್ಣೆ. ಹರಳೆಣ್ಣೆ ಕೂಡ ಒಂದೊಳ್ಳೆ ಶೈನಿಂಗ್ ಕೊಡುತ್ತೆ, ಕೂದಲು ಬೆಳೆಯಲು ಸಹಾಯ ಮಾಡುತ್ತೆ. ಇವಿಷ್ಟನ್ನು ತೆಗೆದುಕೊಂಡಿದ್ದೀನಿ. ಜೊತೆಗೆ ಇಂಪಾರ್ಟೆಂಟ್ ಆಗಿ ತೆಗೆದುಕೊಳ್ತಾ ಇರೋದು ನೆಲ್ಲಿಕಾಯಿ. ನೆಲ್ಲಿಕಾಯನ್ನು ಕೂಡ ಅಷ್ಟೇ 4-5 ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿ ಎಲ್ಲವನ್ನ ಒಟ್ಟಿಗೆ ಒಮ್ಮೆ ರೆಡಿ ಮಾಡಿಕೊಂಡು ಇವಾಗ ಆಯಿಲ್ ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಬನ್ನಿ. ಇವಿಷ್ಟು ಹೇರ್ಗೆ ತುಂಬಾ ಬೆನಿಫಿಟ್ಸ್ ಕೊಡುವಂತಹ ಇಂಗ್ರೀಡಿಯೆಂಟ್ಗಳು. ಇದನ್ನು ಮಾಡಲಿಕ್ಕೆ ನಾನಿವಾಗ ಕೊಕೊನಟ್ ಆಯಿಲನ್ನು ತೆಗೆದುಕೊಳ್ತಾ ಇದ್ದೀನಿ. ಇದು ಬಂದು ಪ್ಯೂರ್ ಕೊಕೊನಟ್ ಆಯಿಲ್, ಕೋಲ್ಡ್ ಫ್ರೆಶ್ ಆಯಿಲ್. ನಾವು ಯಾವುದೇ ಆಯಿಲ್ ಕೂಡ ಕೊಕೊನಟ್ ಆಯಿಲನ್ನು ತೆಗೆದುಕೊಂಡ್ರೆ ಆಯಿತು. ಸೊ ಇವಾಗ ಒಂದು ಮಿಕ್ಸಿ ಜಾರಿಗೆ ಮೊದಲಿಗೆ ನಾನು ಗ್ರೈಂಡ್ ಮಾಡ್ಕೊಂಡು ಬರಲಿಕ್ಕೆ ಇಲ್ಲಿ ನೆಲ್ಲಿಕಾಯಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಜೊತೆಗೆ ಈರುಳ್ಳಿ ಮತ್ತೆ ಅಲೋವೆರಾ ಜೆಲ್, ಈ ಮೂರನ್ನು ಒಟ್ಟಿಗೆನೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಈ 3 ಇಂಗ್ರೀಡಿಯೆಂಟ್ ಕೂಡ ನೀರಿನ ಅಂಶ ಇರೋದ್ರಿಂದ ಇದು ಆಯಿಲ್ ಅನ್ನ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುವಂತಹ ಇಂಗ್ರೀಡಿಯೆಂಟ್ಗಳು. ಸೊ ಹಾಗಾಗಿ ಮೊದಲಿಗೇನೆ ಇದನ್ನು ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ. ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ. ಜೊತೆಗೆ ಇದನ್ನು ಸರಿಯಾಗಿ ನಾವು ಮಾಡ್ತಿಲ್ಲ ಅಂತಾದರೆ ಆಯಿಲ್ ಕೂಡ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ. ನಾನು ತುಂಬ ರೀತಿಯಲ್ಲಿ ಆಯಿಲನ್ನು ಟ್ರೈ ಮಾಡ್ತಾ ಇದ್ದೀನಿ. ಇದು ನನಗೆ ತುಂಬಾ ಬೆಸ್ಟ್ ವೇ ಅಂತ ಅನಿಸಿದ್ದು.
ಸೊ ಇವಾಗ ಇದನ್ನು ಗ್ರೈಂಡ್ ಮಾಡಿದ್ದಾಯಿತು. ಹಾಗೆ ಆಯಿಲನ್ನು ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಒಂದು ದಪ್ಪ ತಳದ ಪಾತ್ರವನ್ನು ತೆಗೆದುಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಕಡಾಯಿಯನ್ನು ಮೊದಲಿಗೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಕಡಾಯಿ ಬಿಸಿ ಆಗ್ತಿದ್ದಾಗೆ ಇದಕ್ಕೆ ಮೊದಲಿಗೆನೆ ಆಯಿಲನ್ನು ಹಾಕಬೇಕು. ನಾನಿಲ್ಲಿ ಅರ್ಧ ಲೀಟರ್ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು 1 ತಿಂಗಳು ಯೂಸ್ ಮಾಡ್ಬೋದು. 15 ಡೇಸ್ ಹೊರಗಡೆನೇ ಇಡ್ಬೋದು. ಇನ್ನು 15 ಡೇಸ್ ಬೇಕಾದರೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಬೋದು. ಯಾಕಂದರೆ ಆನಿಯನ್ ಹಾಕಿರ್ತೀವಲ್ಲ, ಸ್ವಲ್ಪ ಸ್ಮೆಲ್ ಬರುತ್ತೆ. ನಂತರ ಇವಾಗ ಅಲ್ಲ, ಯಾಕಂದರೆ ಇದು ಕೂಡ ಸ್ವಲ್ಪ ಸ್ಮೆಲ್ ಕಡಿಮೆನೇ ಬರುತ್ತೆ. ನಾನು ಸ್ವಲ್ಪ ಬೇರೆ ವೇಯಲ್ಲಿ ಮಾಡಿದ್ದೇನೆ, ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಇವತ್ತು ಇದನ್ನು ಮತ್ತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಮೆಂತ್ಯ ಕಾಳನ್ನು ಹಾಕಿದ್ದೇನೆ, ಹಾಗೆ ಕರಿಬೇವಿನ ಸೊಪ್ಪು, ಇದೆರಡನ್ನು ಒಟ್ಟಿಗೆ ಹಾಕಿ ಮೊದಲಿಗೆ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೊಳ್ತೀನಿ. ಎಣ್ಣೆ ಬಿಸಿ ಆಗಬೇಕು, ಚಟಪಟ ಅನ್ನಬೇಕು ಆ ರೀತಿ ಏನಿಲ್ಲ, ಡೈರೆಕ್ಟಾಗಿ ಇದನ್ನು ಹಾಕಬೇಕು. ಆದರೆ ಸಣ್ಣ ಉರಿಯಲ್ಲಿ ಈ ಆಯಿಲನ್ನು ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ದೊಡ್ಡ ಉರಿಯನ್ನು ಮಾಡ್ಕೊಳ್ಬಾರ್ದು. ಸೊ ಸಣ್ಣ ಉರಿಯಲ್ಲೇ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು. ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಯಾಕಂತ ಹೇಳಿದರೆ ಇವಾಗ ನಾನು ಹಾಕ್ತಾ ಇರೋದು ನೆಲ್ಲಿಕಾಯಿ, ಈರುಳ್ಳಿ ಹಾಗೆ ಅಲೋವೆರಾ ಪೇಸ್ಟನ್ನು ಮಾಡ್ಕೊಂಡಿದ್ನಲ್ಲ, ಅದನ್ನು ಡೈರೆಕ್ಟಾಗಿಯೇ ಹಾಕ್ತಾ ಇದ್ದೀನಿ. ಪೇಷನ್ಸ್ ಯಾಕೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಏನಿಲ್ಲ ಅಂತಾದರೂ ಒಂದು 10 ರಿಂದ 20 ನಿಮಿಷ ಆದರೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇವಾಗ ನಿಮಗೆ ಗೊತ್ತಿರುತ್ತೆ ನಾವು ತುಪ್ಪವನ್ನು ಹೇಗೆ ಮಾಡ್ತೀವಿ, ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ ಅಲ್ವಾ. ಆ ಬೆಣ್ಣೆ ಎಲ್ಲ ಕರಗಿ ಎಣ್ಣೆ ಮೇಲ್ಗಡೆ ಬರಬೇಕಲ್ವಾ. ಸೊ ಇದೇ ರೀತಿಯಾಗಿ ಮಾಡೋದು. ಇದು ಕೂಡ ಅಷ್ಟೇ, ಅದೆಲ್ಲ ಕರಗಿ ನಂತರ ಎಣ್ಣೆಗೆ ಅದೆಲ್ಲ ಸೇರಿಕೊಳ್ಳುತ್ತೆ. ಕೊನೆಗೆ ತುಪ್ಪ ಯಾವ ರೀತಿಯಾಗಿ ಸ್ಮೆಲ್ ಬರುತ್ತೆ ಅಲ್ವಾ, ಅದೇ ರೀತಿಯಾಗಿ ಈ ಎಣ್ಣೆ ಕೂಡ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಎಣ್ಣೆ ಪ್ಯೂರಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಹೀಗೆ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಸಣ್ಣ ಉರಿಯಲ್ಲಿ. ನಾನು ಲಾಸ್ಟ್ ಒಂದು ಹೇರ್ ಆಯಿಲನ್ನು ಯೂಸ್ ಮಾಡಿದ್ನಲ್ವ, ಅದು ಕೂಡ ಅಷ್ಟೇ ಇದೇ ರೀತಿಯಾಗಿ ಮಾಡಿರೋದು. ಆದರೆ ನಾನು ಆನಿಯನ್ ಜ್ಯೂಸನ್ನು ತೆಗೆದು ನಾನು ತಲೆಗೆ ಯಾವಾಗ ಹಚ್ಕೊಳ್ತೀನಿ ಆವಾಗ ಮಿಕ್ಸ್ ಮಾಡಿ ಅದನ್ನು ತಲೆಗೆ ಹಚ್ಕೊಳ್ತಾ ಇದ್ದೆ. ಬಟ್ ಆ ರೀತಿ ಮಾಡೋದು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಆಯಿಲ್ ಅಂತೂ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಅಷ್ಟೇ ಅಲ್ಲ, ಸ್ವಲ್ಪ ದಿನ ಜಾಸ್ತಿ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು. ನಾವು ಮನೆಯಲ್ಲೇ ಇರ್ತೀವಿ ಅಂತ ಆದರೆ ಒಂದು 15 ಅಥವಾ 1 ತಿಂಗಳಿಗೊಮ್ಮೆ ಈ ಆಯಿಲನ್ನು ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲವನ್ನು ಒಮ್ಮೆ ಬಾಯ್ಲ್ ಮಾಡಿಕೊಂಡು ನಂತರ ಆಯಿಲ್ ಹೇಗೆ ಬಂದಿದೆ ಅಂತ ಶೇರ್ ಮಾಡ್ತೀನಿ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕು ಅಂತ ಹೇಳಿದರೆ, ನಾವು ಇವಾಗ ಎಲ್ಲ ಇಂಗ್ರೀಡಿಯೆಂಟ್ ಒಟ್ಟಿಗೆ ಸೇರಿಸಿದಾಗ ಈ ರೀತಿ ಬಬಲ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಆವಾಗ ಇದು ಕುದೀತಾ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರಬೇಕು. ನೋಡಿ ಎಷ್ಟು ವೈಟಾಗಿ ಬಬಲ್ಸ್ ಆಗಿ ಬಂದಿದೆ ಅಂತ ಹೇಳಿ. ಸೊ ಆ ನೊರೆ ಎಲ್ಲ ಕಡಿಮೆ ಆಗ್ತಾ ಬರ್ತಿದ್ದ ಹಾಗೆ ಸೊ ಈ ರೀತಿ ಕಾಣಿಸುತ್ತೆ ನೋಡಿ. ಸೊ ಕೊನೆಗೆ ನಾನು ಗ್ಯಾಸನ್ನು ಆಫ್ ಮಾಡಿ ಇವಾಗ ಒಂದು ಅರ್ಧ ಗಂಟೆ ಬಿಟ್ಟು ತಣ್ಣಗಾದ ಮೇಲೆ ಇದನ್ನು ಸೋದಿಸ್ಕೊಳ್ತೀನಿ. ಸೊ ನಾನಿಲ್ಲಿ ಬಟ್ಟೆಯನ್ನು ಯೂಸ್ ಮಾಡ್ತೀನಿ. ಒಂದು ಗ್ಲಾಸ್ ಕಂಟೈನರ್ಗೆ ಒಂದು ಬಟ್ಟೆಯಿಂದ ಅದನ್ನು ಶೋಧಿಸ್ಕೊಳ್ತೀನಿ. ಆವಾಗ ನೀಟಾಗಿ ಬರುತ್ತೆ. ಇನ್ನು ಮಾರ್ಕೆಟಿಂದ ಎಷ್ಟೆಷ್ಟೋ ಹಣ ಕೊಟ್ಟು ನಾವು ಆಯಿಲನ್ನು ತಂದು ತಲೆಗೆ ಹಚ್ಕೊಳ್ತೀವಿ, ಆದರೂ ಕೂಡ ಕೂದಲು ಉದುರೋದು ಕಡಿಮೆ ಅನಿಸೋದೇ ಇಲ್ಲ. ಸೊ ಈ ರೀತಿ ಎಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್, ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ನ ಬಳಸಿ ಮನೆಯಲ್ಲಿ ಏನಾದರೂ ಹೋಮ್ ರೆಮಿಡಿ ಮಾಡಿ ಹಚ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ಸೊ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾವು ಮೊದಲಿಂದನೂ ಮಾಡ್ತಾ ಬಂದರೆ ಒಂದು ನಾರ್ಮಲ್ ಆಗಿ ನಮ್ಮ ಲೈಫ್ ಸ್ಟೈಲ್ ಏನೇ ಇರ್ಬೋದು, ಹೇರ್ ಸ್ಟೈಲ್, ಸ್ಕಿನ್ ಹೆಲ್ತ್ ಎಲ್ಲವೂ ಕೂಡ ನಾರ್ಮಲ್ ಆಗಿಯೇ ಇರುತ್ತೆ. ನಾನು ಪ್ರತಿ ಸಾರಿ ಮನೆಯಲ್ಲಿ ಏನೆಲ್ಲ ಮಾಡಲಿಕ್ಕಾಗತ್ತೆ ಅದೆಲ್ಲವೂ ಕೂಡ ಮನೆಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡ್ಕೊಳ್ತೀನಿ. ಹಾಗಂತ ಹೊರಗಡೆಯಿಂದ ಯೂಸೇ ಮಾಡ್ತಿಲ್ಲ ಅಂತಲ್ಲ, ಕೆಲವೊಂದೆಲ್ಲ ಹೊರಗಡೆಯಿಂದ ಯೂಸ್ ಮಾಡಲೇಬೇಕಾಗತ್ತೆ. ಎಲ್ಲವೂ ಕೂಡ ಒಟ್ಟಿಗೆ ಮಾಡಲಿಕ್ಕೆ ಸಾಧ್ಯನಾ? ಸೊ ಇವೆಲ್ಲ ಕೂಡ ನಾವು ಮನೆಯಲ್ಲೇ ಮಾಡ್ಕೋಬಹುದು ಟೈಮ್ ಇದ್ದರೆ. ಕೂದಲು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಸ್ವಲ್ಪನೇ ಇರಲಿ, ಅದನ್ನು ನೀಟಾಗಿ ನಾವು ಮೇಂಟೈನ್ ಮಾಡಿದರೆ ನಮಗೆ ಒಂಥರ ಖುಷಿ ಕೊಡೋದು ಎಷ್ಟು ಹೆಲ್ದಿಯಾಗಿ ನಾವು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿ. ಪ್ರತಿಯೊಂದರಲ್ಲೂ ಅಷ್ಟೇ ಎಲ್ಲವೂ ಒಂದೇ ಥರ ಇರೋದಿಲ್ಲ. ನಾವು ಅದನ್ನು ಮೇಂಟೈನ್ ಮಾಡಿ ನಾವು ಅದಕ್ಕೆ ಒಂದು ರೂಪ ಕೊಟ್ಕೊಂಡ್ರೆ ಎಲ್ಲವೂ ಕೂಡ ಚೆನ್ನಾಗೇ ಕಾಣಿಸುತ್ತೆ. ನಿಜ ಹೇಳಬೇಕಂದ್ರೆ ಒಮ್ಮೊಮ್ಮೆ ನಮ್ಮ ಲೈಫ್ ಸ್ಟೈಲ್ ಕೂಡ ಹಾಗೆ ತುಂಬ ಗಡಿಬಿಡಿಯಲ್ಲಿರುತ್ತೆ. ಹೇರ್ ಕೇರ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸ್ಕಿನ್ ಕೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಮ್ಮೊಮ್ಮೆ ಫ್ರೀ ಇದ್ದಾಗ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ನಮಗೆ
ನಿಮಗೆ ಅನಿಸುತ್ತೆ ನಾವು ಎಷ್ಟು ಟೈಮ್ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ. ಸೆಲ್ಫ್ ಕೇರ್, ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಮ್ಮೆ ನೀವು ಟ್ರೈ ಮಾಡಿ. ಇನ್ನು ಹಲವಾರು ವಿಷಯಗಳ ಜೊತೆ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಸೊ ಇದು ಒಂದು ಸಿಂಪಲ್ ಹೇರ್ ಆಯಿಲ್ ಅಷ್ಟೇ. ಆದರೆ ನಮ್ಮ ಹೆಲ್ತ್ಗೆ ನಾವು ಅಥವಾ ನಮ್ಮ ಬಾಡಿಗೆ ಖುಷಿ ಕೊಡುವ ಹಾಗೆ ನಮ್ಮ ಸೆಲ್ಫನ್ನು ಯಾವ ರೀತಿಯಾಗಿ ಕೇರ್ ಮಾಡ್ಕೊಳ್ಳೋದು ಎಲ್ಲವನ್ನು ನಾನು ನಿಮ್ಮ ಜೊತೆ ಒಂದೊಂದೇ ಆಗಿ ಶೇರ್ ಮಾಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.